ಓಂ ನಮೋ ನಾರಾಯಣಾಯ ನಮಃ. 1 ವರ್ಷದ ಮಕ್ಕಳಿಗೆ ತಿರುಪತಿ ತಿಮ್ಮಪ್ಪನ ವಿಶೇಷ ದರ್ಶನ ತುಂಬ ಸುಲಭ, ಆದರೆ ಷರತ್ತುಗಳ ಅನ್ವಯ. ಸಂಪೂರ್ಣ ವಿವರ ನಿಮಗಾಗಿ ಕೊಡ್ತೇನೆ. ಮಕ್ಕಳ ಜನನ ಪ್ರಮಾಣ ಪತ್ರ ಮತ್ತು ಪೋಷಕರ ಗುರುತಿನ ಚೀಟಿಯನ್ನು ಟಿಟಿಡಿ ಸಿಬ್ಬಂದಿ ಸುಪಥದ ಬಳಿ ಪರಿಶೀಲಿಸಿ ನಂತರ ನೇರವಾಗಿ ದರ್ಶನಕ್ಕೆ ಅವಕಾಶ ಮಾಡಿಕೊಡುತ್ತಾರೆ. ಕಲಿಯುಗದ ಆರಾಧ್ಯ ದೈವ ಶ್ರೀ ವೆಂಕಟೇಶ್ವರ ಸ್ವಾಮಿಯ ತವರು ತಿರುಮಲ ತಿರುಪತಿ ಕ್ಷೇತ್ರ ಸದಾ ಭಕ್ತರಿಂದ ತುಂಬಿ ತುಳುಕುತ್ತಿರುತ್ತದೆ. ತಿಮ್ಮಪ್ಪನ ದರ್ಶನಕ್ಕೆ ದೇಶ ವಿದೇಶಗಳಿಂದ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಾರೆ. ಸರ್ವದರ್ಶನ, ದಿವ್ಯ ದರ್ಶನ, ಶ್ರೀವಾಣಿ ಟ್ರಸ್ಟ್ ದರ್ಶನ, VIP ಬ್ರೇಕ್ ದರ್ಶನ, ಶ್ರೀ ಸಾಮಾನ್ಯರಿಂದ ಹಿಡಿದು ಸೆಲೆಬ್ರಿಟಿಗಳವರೆಗೆ ಎಲ್ಲರಿಗೂ ಭಗವಂತನ ದರ್ಶನಕ್ಕೆ 300 ರೂಪಾಯಿ ವಿಶೇಷ ಪ್ರವೇಶ ದರ್ಶನ ಪ್ರಾಪ್ತಿಯಾಗುತ್ತದೆ. ಸುಪಥ ದರ್ಶನಂತಹ ಅನೇಕ ದರ್ಶನಗಳ ಮೂಲಕ ಭಗವಾನ್ ಸ್ವಾಮಿಯನ್ನು ಭೇಟಿ ಮಾಡಲು ಟಿಟಿಡಿ ಭಕ್ತರನ್ನು ಶಕ್ತಿಗೊಳಿಸುತ್ತದೆ. ಸ್ವಾಮಿಯ ದರ್ಶನಕ್ಕೆ ಬರುವ ಭಕ್ತರಿಗೆ ಉಚಿತ ದರ್ಶನ, ಅನ್ನ ಸಂತರ್ಪಣೆ, ಕುಡಿಯುವ ನೀರಿನ ವ್ಯವಸ್ಥೆ ಇರುತ್ತದೆ. ಸ್ವಾಮಿಯ ದರ್ಶನಕ್ಕೆ ಬರುವ ವಯೋವೃದ್ಧರು, ದೈಹಿಕ ಹಾಗೂ ಮಾನಸಿಕ ಅಸ್ವಸ್ಥರು ಹಾಗೂ 1 ವರ್ಷದೊಳಗಿನ ಮಕ್ಕಳಿಗಿರುವ ಪಾಲಕರು ಗಂಟೆಗಟ್ಟಲೆ ಕಾದು ಕುಳಿತರೆ ನಾನಾ ತೊಂದರೆ ಅನುಭವಿಸಬೇಕಾಗಿದೆ. ಅವರ ಸಮಸ್ಯೆಗಳನ್ನು ಗಮನದಲ್ಲಿಟ್ಟುಕೊಂಡು ತಿರುಮಲ ತಿರುಪತಿ ದೇವಸ್ಥಾನ ಆಡಳಿತ ಮಂಡಳಿ ಟಿಟಿಡಿ ದರ್ಶನದ ವಿಚಾರದಲ್ಲಿ ಆದ್ಯತೆ ನೀಡುತ್ತದೆ. 1 ವರ್ಷದೊಳಗಿನ ಮಕ್ಕಳಿಗೆ ಮತ್ತು ಅವರ ಪೋಷಕರಿಗೆ ಉಚಿತ ದರ್ಶನ ಸೇವೆ ಕಲ್ಪಿಸಿಕೊಡುತ್ತದೆ. ಟಿಟಿಡಿ ಈ ವಿಶೇಷ ದರ್ಶನ ನೀಡುತ್ತಿದೆ. ಹೀಗಾಗಿ 1 ವರ್ಷದೊಳಗಿನ ಮಕ್ಕಳಿರುವ ಪೋಷಕರು ಸ್ವಾಮಿಯ ದರ್ಶನ ಸರತಿ ಸಾಲಿನಲ್ಲಿ ಕಾಯಬೇಕಾಗಿಲ್ಲ, ನೇರವಾಗಿ ದರ್ಶನಕ್ಕೆ ತೆರಳಬಹುದು. ಆದರೆ ಇಂತಹ ದರ್ಶನಕ್ಕೆ ಕೆಲವು ನಿಯಮಗಳನ್ನು ಪಾಲಿಸಬೇಕಾಗುತ್ತದೆ. ಅವು ಏನು ಅಂದರೆ, ಸ್ವಾಮಿಯ ಉಚಿತ ದರ್ಶನಕ್ಕೆ ತೆರಳುವ 1 ವರ್ಷದೊಳಗಿನ ಮಕ್ಕಳ ಪೋಷಕರು ಮಗುವಿನ ಮೂಲ ಜನನ ಪ್ರಮಾಣ ಪತ್ರ ತರಬೇಕು. ಜನನ ಪ್ರಮಾಣ ಪತ್ರ ಇಲ್ಲದಿದ್ದರೆ ಮಗು ಡೆಲಿವರಿ ಬಳಿಕ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿಸಿಕೊಂಡ ಪ್ರಮಾಣ ಪತ್ರ ಸಲ್ಲಿಸಬೇಕು. ಮೂಲ ಪ್ರಮಾಣ ಪತ್ರಗಳನ್ನು ತೆಗೆದುಕೊಂಡು ಹೋಗಬೇಕು. ಹಾಗೆಯೇ ಪೋಷಕರು ಗುರುತಿನ ಚೀಟಿಗಳನ್ನು ಅಂದರೆ ಆಧಾರ್, ವೋಟರ್ ID, ಪ್ಯಾನ್ ಕಾರ್ಡ್ನಂತಹ ಪ್ರಮಾಣ ಪತ್ರಗಳ ಅಗತ್ಯವಿರುತ್ತದೆ. ಈ ವಿಶೇಷ ದರ್ಶನಕ್ಕಾಗಿ 1 ವರ್ಷದೊಳಗಿನ ಮಗುವಿನೊಂದಿಗೆ ಪಾಲಕರಿಗೂ ಸಹ ಅವಕಾಶ ನೀಡಲಾಗುತ್ತದೆ. ಇದಲ್ಲದೆ 12 ವರ್ಷದೊಳಗಿನ ಬಾಲಕ ಬಾಲಕಿಗೂ ಸಹ ಇಂತಹ ವಿಶೇಷ ಅವಕಾಶವಿದೆ. ಈ ದರ್ಶನಕ್ಕೆ ಭಕ್ತರು ಮುಂಗಡ ಕಾಯ್ದಿರಿಸಬೇಕಾಗಿಲ್ಲ, ಯಾವುದೇ ಶುಲ್ಕವನ್ನು ಪಾವತಿಸುವ ಅಗತ್ಯವಿಲ್ಲ. ಈ ದರ್ಶನಕ್ಕೆ ಬೆಳಗ್ಗೆ 10 ರಿಂದ ಸಂಜೆ 6 ರವರೆಗೆ ನೇರವಾಗಿ ಸುಪಥದ ಮೂಲಕ ಅನುಮತಿ ನೀಡಲಾಗುತ್ತದೆ. ಮಕ್ಕಳ ಜನನ ಪ್ರಮಾಣ ಪತ್ರ ಮತ್ತು ಪೋಷಕರ ಗುರುತಿನ ಚೀಟಿಯನ್ನು ಟಿಟಿಡಿ ಸಿಬ್ಬಂದಿ ಸುಪಥದ ಬಳಿ ಪರಿಶೀಲಿಸಿ ನಂತರ ನೇರವಾಗಿ ದರ್ಶನಕ್ಕೆ ಅವಕಾಶ ಮಾಡಿಕೊಡುತ್ತಾರೆ. ಆದರೆ ಈ ದರ್ಶನಕ್ಕೆ ಹೋಗುವ ಪಾಲಕರು ಮತ್ತು ಮಕ್ಕಳು ಕೂಡ ಸಾಂಪ್ರದಾಯಿಕ ಬಟ್ಟೆಯಲ್ಲೇ ಹೋಗಬೇಕು.